ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರನ್ನ ಬಿಡೋದಕ್ಕೆ ಅಸಾಧ್ಯ. ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗೋದಕ್ಕೂ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಕೋರ್ಟ್ಗೆ ಹೋದ್ರೂ ಕೂಡ ಅಲ್ಲೂ ಕರ್ನಾಟಕದ ಪರವಾಗಿ ಪ್ರಬಲವಾಗಿ ವಾದವನ್ನ ಮಂಡಿಸಬೇಕಾಗುತ್ತೆ. ಈ ಹಿಂದೆ ವಕೀಲರ ವಿರುದ್ಧನೂ ಕೂಡ ಅನೇಕ ಆರೋಪಗಳು ಬಂದಿದ್ವು, ನಾವು ಗಮನಿಸಿದ್ವಿ. ಅಂದ್ರೆ ಸರಿಯಾಗಿ ವಾದ ಮಂಡಿಸ್ತಿಲ್ಲ, ಸದ್ಯದ ವಾಸ್ತವದ ಪರಿಸ್ಥಿತಿ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡುವಲ್ಲಿ ವಿಫಲರಾಗ್ತಿದ್ದಾರೆ ಅಂತ. ಬಟ್ ಇನ್ ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಂದ್ರೆ ಯಾವ ರೀತಿ ವಾದ ಮಂಡಿಸ್ತಾರೆ, ಸಮರ್ಥನೆಯನ್ನ ಕೊಟ್ಕೊಳ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ಇದೆ. ಸಚಿವರು ತಜ್ಞರ ಜೊತೆ ಸಮಾಲೋಚಿಸಿರುವಂತಹ ಸಿಎಂ ಮುಂಗಾರು ಮಳೆ ಕೊರತೆಯಿಂದಾಗಿ ರಾಜ್ಯಕ್ಕೆ ಸಂಕಷ್ಟ ಎದುರಾಗಿದೆ. ಇಂಥ ಸ್ಥಿತಿಯಲ್ಲೂ ಕೂಡ ತಮಿಳುನಾಡಿಗೆ ಅಷ್ಟೊಂದು ನೀರು ಬಿಡೋದಕ್ಕೆ ಅಸಾಧ್ಯ ಅಂತೇಳಿ ಚರ್ಚೆಯನ್ನ ಮಾಡಲಿದ್ದಾರೆ. ಮುಂದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದ್ರ ಮೂಲಕ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೂ ನ್ಯಾಯ ಕೊಡಿ ಅಂತೇಳಿ ಮುಂದಾಗೋ ಸಾಧ್ಯತೆ ಇದೆ. ಬಟ್ ಯಾವ ಮಟ್ಟಕ್ಕೆ ಹೋಗ್ತಾರೆ, ಏನು ಅರ್ಜಿ ಹಾಕೊಳ್ತಾರೆ ನೋಡ್ಬೇಕಿದೆ. ಯಾಕೆಂದ್ರೆ ಪ್ರತಿ ಬಾರಿಯೂ ಈ ತಮಿಳುನಾಡು ಕರ್ನಾಟಕದ ಮಧ್ಯೆ ಕಾವೇರಿ ಖ್ಯಾತೆ ಇದ್ದಿದ್ದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಕಷ್ಟ ಸೂತ್ರ ರೆಡಿ ಮಾಡಬೇಕಾಗುತ್ತೆ. ಆದರೆ ಆಗಿಂದ ಇಲ್ಲಿವರೆಗೂ ಕೂಡ ಪ್ರತಿ ವರ್ಷ ಇದೇ ಖ್ಯಾತೆ. ಮತ್ತೆ ಕೋರ್ಟ್ಗೆ ಹೋಗ್ತಾರೆ, ಅಲ್ಲೂ ಕೂಡ ಇಷ್ಟಿಷ್ಟು TMC ನೀರು ಬಿಡಲೇಬೇಕು ಅಂತ ಹೇಳ್ತಾರೆ. ಕರ್ನಾಟಕದ ರೈತರಿಗೆ ಇದರಿಂದಾಗಿ ಪ್ರತಿ ಬಾರಿ ಅನ್ಯಾಯ. ನೀವು ಬೆಳೆ ಬೆಳೆದೇ ಇದ್ರೂ ಪರವಾಗಿಲ್ಲ, ತಮಿಳುನಾಡಿಗೆ ನೀರು ಹರಿಸಿ ಬೆಳೆ ಬೆಳೆಯೋಂಗ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ ಸದ್ಯದ ಪರಿಸ್ಥಿತಿ.